ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾದ ರಾಮನವಮಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ರಾಮನವಮಿ ಎಂದರೆ ಶ್ರೀರಾಮನ ಜನ್ಮದಿನವನ್ನು ಆಚರಿಸುವ ದಿನ. ಜಗತ್ತಿನಲ್ಲಿ ಅಕ್ರಮ, ಅನಾಚಾರ ಮತ್ತು ಅಧರ್ಮ ತಾಂಡವವಾಡುವಾಗ ಅವುಗಳನ್ನು ಸಂಹರಿಸಲು ದೈವಿಕ ಶಕ್ತಿ ಅವತರಿಸುತ್ತದೆ ಎಂಬುದನ್ನು ನಾವು ಪುರಾಣಗಳಲ್ಲಿ ಓದಿದ್ದೇವೆ. ಅಂತಹ ಒಂದು ಕಾಲಘಟ್ಟದಲ್ಲೇ ಶ್ರೀರಾಮನ ಜನನ ಸಂಭವಿಸಿತು. ಅಯೋಧ್ಯೆಯಲ್ಲಿ ರಾಜ ದಶರಥ ಮತ್ತು ಕೌಸಲ್ಯೆಯ ಪುತ್ರನಾಗಿ ಸಾಮಾನ್ಯ ಮನುಷ್ಯ ರೂಪದಲ್ಲಿ ಜನಿಸಿದ ಶ್ರೀರಾಮನು ವಿಷ್ಣುವಿನ 7ನೇ ಅವತಾರವಾಗಿದ್ದು, ಧರ್ಮ, ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿ ಮರ್ಯಾದಾ ಪುರುಷೋತ್ತಮ ಎಂದು ಕರೆಯಲ್ಪಡುತ್ತಾನೆ. ರಾಮನವಮಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಲ್ಲಿ ಬರುತ್ತದೆ ಮತ್ತು 2026ರಲ್ಲಿ ಇದು ಮಾರ್ಚ್ 26ರಂದು ಗುರುವಾರದಂದು ಆಚರಿಸಲಾಗುತ್ತದೆ. ಆ ದಿನವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಭಕ್ತರು ಶ್ರೀರಾಮನ ಕೃಪೆಗೆ ಪಾತ್ರರಾಗುತ್ತಾರೆ. ಈ ಹಬ್ಬದಂದು ಭಕ್ತರು ಉಪವಾಸವಿದ್ದು ರಾಮನಾಮ ಜಪ ಮಾಡುತ್ತಾರೆ. ಮನೆಗಳಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಆರತಿ, ಭಜನೆ, ಕೀರ್ತನೆ ನಡೆಯುತ್ತದೆ. ರಾಮಾಯಣ ಪಾರಾಯಣ ಮಾಡಿ ರಾಮನ ಆದರ್ಶಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಕೆಲವರು ಬಾಲರಾಮನ ಪ್ರತಿಮೆಗೆ ಅಭಿಷೇಕ ಮಾಡಿ ತೊಟ್ಟಿಲಿನಲ್ಲಿ ಇಟ್ಟು ಪೂಜಿಸುತ್ತಾರೆ ಮತ್ತು ಪಾನಕ, ಕೋಸುಂಬರಿ ವಿತರಿಸುತ್ತಾರೆ. ರಾಮನವಮಿ ಆಚರಣೆ ಆಧ್ಯಾತ್ಮಿಕವಾಗಿ ಪಾಪ ನಿವಾರಣೆ, ಭಕ್ತಿ ವೃದ್ಧಿ ಹಾಗೂ ಧರ್ಮನಿಷ್ಠ ಜೀವನದ ಪ್ರೇರಣೆಯನ್ನು ನೀಡುತ್ತದೆ. ಮಾನಸಿಕವಾಗಿ ಮನಸ್ಸಿಗೆ ಶಾಂತಿ, ಒತ್ತಡ ನಿವಾರಣೆ ಮತ್ತು ಸಕಾರಾತ್ಮಕ ಚಿಂತನೆ ಬೆಳೆಸುತ್ತದೆ. ಸಾಮಾಜಿಕವಾಗಿ ಕುಟುಂಬ ಏಕತೆ, ಸಮುದಾಯ ಸೌಹಾರ್ದತೆ ಹಾಗೂ ಸಂಸ್ಕೃತಿ ಸಂರಕ್ಷಣೆಗೆ ಸಹಕಾರಿ ಆಗುತ್ತದೆ. ಒಟ್ಟಿನಲ್ಲಿ ರಾಮನವಮಿ ಹಬ್ಬವು ನಮ್ಮ ಜೀವನದಲ್ಲಿ ಧರ್ಮ, ಸತ್ಯ ಮತ್ತು ನ್ಯಾಯದ ಮೌಲ್ಯಗಳನ್ನು ನೆನಪಿಸಿ ಉಪವಾಸ, ರಾಮನಾಮ ಜಪ, ರಾಮಾಯಣ ಪಠಣ ಮತ್ತು ದೇವಾಲಯಗಳಲ್ಲಿ ಭಾಗವಹಿಸುವುದರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸಿ ಉತ್ತಮ ಆರೋಗ್ಯ, ಮನಃಶಾಂತಿ, ಕುಟುಂಬ ಏಕತೆ ಮತ್ತು ಸಮಾಜದಲ್ಲಿ ಸೌಹಾರ್ದತೆಯನ್ನು ನೀಡುತ್ತದೆ. ಧನ್ಯವಾದಗಳು.